ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ನಮ್ಮ ಇಡೀ ಒಂದು ದೇಶದಲ್ಲಿನೇ ಪ್ರಮುಖವಾದಂತ 8 ನಗರಗಳಿಗೆ ಹೋಲಿಸಿದ್ರೆ ನಮ್ಮ ಈ ಒಂದು ಸಿಲಿಕಾನ್ ಸಿಟಿ ಆದಂತ ಬೆಂಗಳೂರಿನಲ್ಲಿ ಮನೆಗಳ ಬೆಲೆ ಅತಿ ವೇಗವಾಗಿ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ 2026ರ ಮೊದಲಿಗೆ ಹಿಂದಿನ 3 ತಿಂಗಳಲ್ಲಿ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಈ ಒಂದು ಬೆಂಗಳೂರಿನಲ್ಲಿ ವಸತಿ ಮನೆಗಳ ಬೆಲೆ ಬರೋಬ್ಬರಿ 24% ದುಬಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈ ಭಾರಿ ಪ್ರಮಾಣದ ಈ ಒಂದು ಬೇಡಿಕೆಯಲ್ಲಿ ನಮ್ಮ ಈ ಒಂದು ಭಾರತದಲ್ಲಿನೇ ಮುಂಬೈ ನಂತರ 2ನೇ ಸ್ಥಾನದಲ್ಲಿ ಅತ್ಯಂತ ದುಬಾರಿ ಪ್ರಮಾಣದ ರಿಯಲ್ ಎಸ್ಟೇಟ್ ನ ಒಂದು ಮಾರುಕಟ್ಟೆಯಾಗಿ ನಮ್ಮ ಈ ಒಂದು ಬೆಂಗಳೂರು ಭಾರಿ ಪ್ರಮಾಣದಲ್ಲಿ ಹೊರಹೊಮ್ಮಿದೆ. ಯಾಕಂದ್ರೆ ನೋಡಬಹುದು, ಇಲ್ಲಿನ ಬೇಡಿಕೆ ಮತ್ತು ಪೂರೈಕೆಯ ಸಂತುಲನ ಹಾಗೇನೆ ಗರಿಷ್ಠ ಮಟ್ಟದ ಬೆಳವಣಿಗೆಯಿಂದ 2026ರ ಮೊದಲ ತ್ರೈಮಾಸಿಕದಲ್ಲಿ ಈ ಒಂದು ಬೆಂಗಳೂರು ದೇಶದಲ್ಲಿನೇ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನವನ್ನ ನೀಡಿದಂತ ಒಂದು ಮಾರುಕಟ್ಟೆಯನ್ನಾಗಿ ಹೊರಹೊಮ್ಮಿದೆ. ಆದರೆ ಬೆಂಗಳೂರಿನಲ್ಲಿ ವಸತಿ ಮನೆಗಳ ಸರಾಸರಿ ಬೆಲೆ ವಾರ್ಷಿಕವಾಗಿ 24%, ಆನಂತರ 3%ರ ಒಂದು ತ್ರೈಮಾಸಿಕದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಪ್ರತಿ ಚದರ ಅಡಿಗೆ 9,785 ರೂಪಾಯಿಗಳಷ್ಟು ತಲುಪಿದೆ. ಆದ್ರೆ ನಮ್ಮ ಈ ಒಂದು ಭಾರತದಲ್ಲಿನೇ 2ನೇ ದುಬಾರಿ ನಗರ ಯಾವುದು ಅಂದ್ರೆ ಈ ಒಂದು ಬೆಂಗಳೂರು ನಗರ. ಆದರೆ ಈ ಒಂದು ಬೆಲೆ ಏರಿಕೆಯೊಂದಿಗೆ ಮೊದಲ ಸ್ಥಾನದಲ್ಲಿ ಮುಂಬೈ, ಆನಂತರ 2ನೇದಾಗಿ ಬೆಂಗಳೂರು, ಇವು ಅತ್ಯಂತ ದುಬಾರಿ ಪ್ರಮಾಣದ ವಸತಿ ಮಾರುಕಟ್ಟೆಗಳಾಗಿದ್ದಾವೆ. ಆದ್ರೆ ಮುಂಬೈನಲ್ಲಿ ಪ್ರತಿ ಚದರ ಅಡಿಗೆ ಸರಾಸರಿ ದರ ನೋಡಬಹುದು 15,120 ರೂಪಾಯಿಗಳಾಗಿದೆ. ಯಾಕಂದ್ರೆ 2025ರ ಮೊದಲ ತ್ರೈಮಾಸಿಕದಲ್ಲಿ ಬೆಂಗಳೂರಿನಲ್ಲಿ ವಸತಿಯ ಏರಿಕೆ ಬೆಲೆ ಶೇಕಡಾ ಪ್ರಮಾಣ 14ರಷ್ಟಿತ್ತು, 24%ರ ಪ್ರಮಾಣದಲ್ಲಿ ಜಿಗಿದಿದೆ. ಆದ್ರೆ ಬೆಂಗಳೂರಿನಲ್ಲಿ ಈ ಒಂದು ವಸತಿಗಳ ಬೆಲೆ ಇಷ್ಟೊಂದು ಹೆಚ್ಚಾಗಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿನ IT ಉದ್ಯೋಗಿಗಳಾಗಿರಬಹುದು, ಆನಂತರ ರಿಯಲ್ ಎಸ್ಟೇಟ್, ಗ್ಲೋಬಲ್ ಹಬ್, ಟೆಕ್ನಾಲಜಿ ಮತ್ತು ತಂತ್ರಜ್ಞಾನದ ಒಂದು ಕೌಶಲ್ಯಗಳ ಬೆಳವಣಿಗೆಯ ಉದ್ದೇಶದಿಂದ ಇಲ್ಲಿನ ವಸತಿಗಳ ಬೆಲೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಯಾಕಂದ್ರೆ ಇಲ್ಲಿ ಇರುವಂತಹ ಉದ್ಯೋಗದ ಮಾರುಕಟ್ಟೆಗಳು ಕೂಡ ಕಾರಣ. ನೋಡಬಹುದು, ಎಷ್ಟೋ ಜನ ಇಲ್ಲಿಂದ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಬೆಂಗಳೂರು ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೌಡ್ ಆಗಿ ಹೊರ ಹೊಮ್ತಾ ಇದೆ. ಒಡಿಸ್ಸಾ, ವೆಸ್ಟ್ ಬಂಗಾಳು, ಜಾರ್ಖಂಡ್ ಬರೀ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದಿ ಜನ ಇದ್ದಾರೆ, ಯಾರು ಜಾಸ್ತಿ ಪ್ರಮಾಣದಲ್ಲಿ ಕನ್ನಡದವರೇ ಕಾಣಿಸುವುದಿಲ್ಲ ನಿಮಗೆ. ಆನಂತರ ನಗರದಲ್ಲಿ ಸಾಂಪ್ರದಾಯಿಕವಾಗಿ IT ಕಂಪನಿಗಳ ನೇಮಕಾತಿಗಳಿಗಿಂತಲೂ ಕೂಡ ಜಾಗತಿಕ ಮಟ್ಟದ ಸಾಮರ್ಥ್ಯ ಕೇಂದ್ರಗಳು ಹಾಗೇನೆ ಹೊಸದಾಗಿ ಬೆಳವಣಿಗೆ ಆಗ್ತಿರುವಂತಹ ಸ್ಟಾರ್ಟ್ಅಪ್ ಗಳಿಂದಾಗಿ ಉದ್ಯೋಗಾವಕಾಶಗಳು ನಿರಂತರವಾಗಿ ಸೃಷ್ಟಿಯಾಗ್ತಾನೆ ಇದೆ. ಯಾಕಂದ್ರೆ ಇದರಿಂದ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತು ಟೆಕ್ ಉದ್ಯೋಗಿಗಳಿಂದ ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಖರೀದಿಗೆ ಭಾರಿ ಪ್ರಮಾಣದಲ್ಲಿ ಒಂದು ಬೇಡಿಕೆಯನ್ನ ಕೂಡ ಮುಂದುವರಿದಿದೆ. ಇದು ರಿಯಲ್ ಎಸ್ಟೇಟ್ ಮಾರುಕಟ್ಟೆಗೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ವಲಯದಲ್ಲಿ ಹಿಂಜರಿತದ ಒಂದು ಪರಿಣಾಮವನ್ನ ಬೀರದಂತೆ ಭದ್ರತೆ ಪ್ರಮಾಣದ ಒಂದು ನಿಮಗೆ ಗ್ರಾಹಕರ ಒಂದು ನೆಲೆಯನ್ನ ಕೂಡ ಒದಗಿಸ್ತಾ ಇದೆ. ಆದ್ರೆ ನೋಡಬಹುದು, ಇತರೆ ದೇಶಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನಮ್ಮ ಇಡೀ ಒಂದು ಭಾರತದಲ್ಲಿನೇ ಪ್ರಮುಖವಾದಂತ 8 ನಗರಗಳಾದಂತ ಅಹಮದಾಬಾದ್, ಬೆಂಗಳೂರು, ಚೆನ್ನೈ, ಮುಂಬೈ, ಹೈದರಾಬಾದ್, ಆನಂತರ ಕೋಲ್ಕತ್ತಾ, ಪುಣೆ ಮತ್ತು NCR ಗಳಲ್ಲಿ ಒಟ್ಟಾರೆಯಾಗಿ ವಸತಿ ಬೆಲೆಗಳು ವಾರ್ಷಿಕವಾಗಿ ಶೇಕಡಾ ಪ್ರಮಾಣ 3ರಿಂದ 24ರಷ್ಟು ಏರಿಕೆಯಾಗಿದೆ. ಆದ್ರೆ ಪ್ರಮುಖವಾಗಿ 8 ನಗರಗಳಲ್ಲಿ ಒಟ್ಟಾರೆಯಾದಂತ ಸರಾಸರಿ ಪ್ರಾಪರ್ಟಿ ದರವು ನಮ್ಮ ಈ ಒಂದು ಇತಿಹಾಸದಲ್ಲಿನೇ ಮೊದಲ ಬಾರಿಗೆ ಪ್ರತಿ ಚದರ ಅಡಿಗೆ 10,050 ರೂಪಾಯಿಯನ್ನ ದಾಟಿದೆ. ಆದರೆ ವಾರ್ಷಿಕ ಆಧಾರದ ಮೇಲೆ ಮನೆಗಳ ಮಾರಾಟದ ಪ್ರಮಾಣವು ಕೂಡ ಚೆನ್ನೈನಲ್ಲಿ ಶೇಕಡಾ 43ರಷ್ಟು, ಆನಂತರ ಬೆಂಗಳೂರಿನಲ್ಲಿ 33ರಷ್ಟು, ಹೈದರಾಬಾದ್ ನಲ್ಲಿ ನೋಡಬೇಕಾದ್ರೆ ಶೇಕಡಾ 25ರಷ್ಟು, ಆನಂತರ ದೆಹಲಿ ಮತ್ತು NCR ನಲ್ಲಿ ಶೇಕಡಾ 11ರಷ್ಟು ಪ್ರಮಾಣದಲ್ಲಿ, ಆನಂತರ ಅಹಮದಾಬಾದ್ ನಲ್ಲಿನೂ ಕೂಡ ಮಾರಾಟದ ಪ್ರಮಾಣ ಕುಸಿದಿದೆ. ಯಾಕಂದ್ರೆ ನಮ್ಮ ಒಂದು ದೇಶಾದ್ಯಂತ ಮನೆಗಳ ಈ ಒಂದು ಮಾರಾಟದ ಪ್ರಮಾಣದಲ್ಲಿ ಶೇಕಡಾ 2.2ರಷ್ಟು ಒಂದು ಸಣ್ಣ ಕುಸಿತವನ್ನ ಕಂಡು ಬಂದರೂ ಕೂಡ ನಮ್ಮ ಈ ಒಂದು ಬೆಂಗಳೂರು ಮತ್ತು ಚೆನ್ನೈನಂತ ದಕ್ಷಿಣ ಭಾರತದ ನಗರಗಳಲ್ಲಿ ಪ್ರಾಪರ್ಟಿ ಖರೀದಿಗೆ ಭಾರಿ ಕ್ರೇಜಿ ಪ್ರಮಾಣದಲ್ಲಿ ನಡೀತಾ ಇದೆ. ಇಡೀ ನಮ್ಮ ದೇಶದಲ್ಲಿನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಪರ್ಟಿ ಖರೀದಿಗೆ ಮುಂದಾಗಿರುವಂತಹ ಒಂದು ನಗರ ಯಾವುದು ಅಂದ್ರೆ ಬೆಂಗಳೂರು ನಗರ. ಬರೋಬ್ಬರಿ 15,603 ಮನೆಗಳು ಕೂಡ ಖರೀದಿಯಾಗಿದ್ದಾವೆ. ಯಾಕಂದ್ರೆ 2026ರ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಒಂದು ಕೇವಲ 3 ತಿಂಗಳಲ್ಲಿ 15,603 ಮನೆಗಳು ಕೂಡ ಮಾರಾಟ ಆಗಿದ್ದಾವೆ. ಆದ್ರೆ ಸ್ವಂತ ಒಂದು ಮನೆಯನ್ನ ಖರೀದಿ ಮಾಡಬೇಕೆನ್ನುವರಿಗೆ ಈ ಒಂದು ಬೆಂಗಳೂರಿನಲ್ಲಿ ಖಾಲಿ ಜಾಗದ ಬೆಲೆ ಕೈಗೆಟುಕುವಷ್ಟು ದರ ದುಬಾರಿಯಾಗಿದ್ದಾವೆ. ಹೀಗಾಗಿ ನಿಮ್ಮ ಒಂದು ಮನೆಯನ್ನ ಖರೀದಿಸುವಂತ ಪ್ಲಾನ್ ಇದ್ರೆ ಈಗಾಗಲೇ ಮನೆಗಳ ಒಂದು ಬೆಲೆಯನ್ನ ಕೂಡ ತಿಳ್ಕೊಂಡಿದ್ದೀರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ನಾನು ನಿಮ್ಮ ಗೆಲುವೆ ನಮ್ಮ ಗುರಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.